Let's look at the Lord in prayer. ದೇವರನ್ನ ದೃಷ್ಟಿಸಿ ನಾವು ಪ್ರಾರ್ಥನೆ ಮಾಡೋಣ. Heavenly Father in heaven, we thank you for this blessed evening. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಅನುಗ್ರಹಿಸಲ್ಪಟ್ಟಂತ ಈ ಒಳ್ಳೆ ಸಂಜೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Our hearts are filled with thanks because you brought us this evening also. ನಮ್ಮ ಹೃದಯವು ಕೃತಜ್ಞತೆಯಿಂದ ತುಂಬಿ ತುಳುಕುವಂತದಾಗಿದೆ ದೇವ, ಯಾಕಂದ್ರೆ ನಮ್ಮನ್ನು ಈ ರೀತಿಯಾಗಿ ನೀನು ಮತ್ತೊಮ್ಮೆ ಒಟ್ಟುಗೂಡಿಸಿ ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Lord, many people started the last year with great expectations, but still they left this world maybe unfinished of the task. ಹೌದು ಸ್ವಾಮಿ, ಅನೇಕರು ಕಳೆದ ವರ್ಷವನ್ನ ಬಹಳ ಆಕಾಂಕ್ಷೆಗಳಿಂದ, ಬಹಳ ಗುರಿಗಳೊಂದಿಗೆ, ಉದ್ದೇಶಗಳಿಂದ ಅವರು ವರ್ಷವನ್ನ ಪ್ರಾರಂಭ ಮಾಡಿದರು. ಆದರೆ ಅವರು ನೆನೆಸಿಕೊಂಡಂತ ಅನೇಕ ಕಾರ್ಯಗಳನ್ನ ಅವರಿಂದ ಅವರು ಮುಕ್ತಾಯಗೊಳಿಸುವುದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. Lord, we do not know how many moments, or minutes, or days, or hours are left in our life. ಹೌದು ಸ್ವಾಮಿ, ನಮ್ಮ ಜೀವಿತದಲ್ಲಿ ಎಷ್ಟು ನಿಮಿಷಗಳು, ಎಷ್ಟು ದಿನಗಳು, ಎಷ್ಟು ತಾಸುಗಳು ನಮಗೆ ನೀನು ಉಳಿಸಿಟ್ಟಿದೆಯಾ ನಮಗೆ ಗೊತ್ತಿಲ್ಲ. But we believe that whatever time is given to us enough to fulfill your will in our life. ಆದ್ರೆ ನಾವು ನಂಬ್ತೇವೆ ಸ್ವಾಮಿ, ನೀನು ನಮಗೋಸ್ಕರವಾಗಿ ಬೇರ್ಪಡಿಸುವಂತ ಸಮಯವು ನಾವು ಮಾಡಬೇಕಾಗಿದ್ದಂತ ನಾವು ಉದ್ದೇಶಿಸಿದಂತ ಕಾರ್ಯಗಳು ನಾವು ಅದನ್ನು ನೆರವೇರಿಸುವುದಕ್ಕೆ ನೀನು ನಮಗೆ ಶಕ್ತಿಯನ್ನು ಅನುಗ್ರಹಿಸ್ತಿ ಎಂಬುದಾಗಿ. The Lord, we pray that look us and focus in our life into the way that you have given to us. ಹೌದು ಕರ್ತನೆ, ನಮ್ಮ ಜೀವಿತವನ್ನ ನಾವು ಮತ್ತೊಮ್ಮೆ ಪರಿಶೀಲಿಸಿಕೊಂಡು ಮತ್ತೊಮ್ಮೆ ನಾವು ನಮ್ಮ ಗುರಿಯನ್ನ ಸ್ಥಿರಪಡಿಸಿ ಅದಕ್ಕೋಸ್ಕರವಾಗಿ ನಾವು ಯಾವ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ ನೀನು ನಮಗೆ ತಿಳಿಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. We thank you for giving this opportunity once again this year. ಮತ್ತೊಮ್ಮೆ ಈ ವರ್ಷದಲ್ಲಿ ನಮಗೆ ಕೊಟ್ಟಿರುವಂತ ಈ ಒಳ್ಳೆಯ ಸದವಕಾಶಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Lord, we understand the time and situations are changing in our nation. ಹೌದು ಕರ್ತನೆ, ನಮ್ಮ ದೇಶದಲ್ಲಿಯೂ ಸಹ ಕಾಲಗಳು, ಸಮಯಗಳು, ಸನ್ನಿವೇಶಗಳು ಬದಲಾಗುತ್ತಾ ಇದೆ ಎಂಬುದನ್ನ ನಾವು ಗ್ರಹಿಸ್ತೇವೆ ಸ್ವಾಮಿ. But we do not know how many time are left with this freedom to worship in our nation. ಹೌದು, ನಮ್ಮ ದೇಶದಲ್ಲಿಯೂ ಸಹ ನಾವು ನಿನ್ನನ್ನು ಈ ರೀತಿಯಾಗಿ ಸ್ವತಂತ್ರವಾಗಿ ಆರಾಧಿಸುವುದಕ್ಕೆ ನಮಗೆ ಇನ್ನೆಷ್ಟು ಸಮಯ ಕಾಲಾವಕಾಶ ಉಳಿದಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. But your promise is with us that you will be with us even into the end of the world. ಆದ್ರೆ ನಿನ್ನ ವಾಗ್ದಾನ ನಮ್ಮೊಂದಿಗಿದೆ, ಯಾಕೆಂದ್ರೆ ನೀನು ವಾಗ್ದಾನ ಮಾಡಿದ್ದಿ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಎಲ್ಲಾ ಸಮಯದಲ್ಲೂ ಇದ್ದೇನೆ ಎಂಬಂತ ವಾಗ್ದಾನವನ್ನು ನಾವು ನೆನಪು ಮಾಡಿಕೊಳ್ತೇವೆ. And we beg for your grace again this evening. ಮತ್ತೊಮ್ಮೆ ಈ ಸಂಜೆ ವೇಳೆಯಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಭಿನ್ನಯಿಸಿ ಅಂಗಲಾಚಿ ಬೇಡುವಂತವರಾಗಿದ್ದೇವೆ. Bless all the teachers who is working behind. ಈ ಒಂದು ತೆರೆಯ ಹಿಂದೆ ಸೇವೆ ಮಾಡುವಂತ ಎಲ್ಲ ನಿನ್ನ ಘನ ಸೇವಕರನ್ನ, ಬೋಧಕರನ್ನ ನೀನು ಆಶೀರ್ವದಿಸು. And all the members of team builders. ಮಾತ್ರವಲ್ಲದೆ ಈ ಬಿಲ್ಡರ್ಸ್ ತಂಡದಲ್ಲಿ ಕಾರ್ಯ ಮಾಡುತ್ತಾ ಇರುವಂತ ಎಲ್ಲ ಸದಸ್ಯರಿಗಾಗಿಯೂ ನಾವು ಪ್ರಾರ್ಥಿಸ್ತೇವೆ. Especially prayer for Jason for his hard work. ವಿಶೇಷವಾಗಿ ಜೇಸನ್‌ಗಾಗಿ ಅವ್ರು ಮಾಡುವಂತ ಎಲ್ಲ ಪ್ರಯಾಸಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. We pray for all the listeners around the world now and hereafter. ಮಾತ್ರವಲ್ಲದೆ ಲೋಕಾದ್ಯಂತ ಈ ವಾಕ್ಯಗಳನ್ನ ಇವತ್ತು ಕೇಳುವಂತವರು ಮಾತ್ರವಲ್ಲದೆ ಮುಂದೆ ಕೇಳುವಂತವರಿಗಾಗಿಯೂ ಸಹ ನಾವು ಪ್ರಾರ್ಥಿಸ್ತೇವೆ. All glory and honor belong to you, in Jesus' name we pray. ಎಲ್ಲ ಘನಮಾನ ಮಹಿಮೆ ಯೇಸು ಕ್ರಿಸ್ತನಿಗೆ ಮಾತ್ರ ಸಲ್ಲತಕ್ಕದಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. Amen. 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 So greetings to you all in Jesus' name, our risen Lord. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪುನರುತ್ಥಾನ ಹೊಂದಿದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನನ್ನ ಶುಭ ವಂದನೆಗಳನ್ನ ತಿಳಿಸುವಂತವನಾಗಿದ್ದೇನೆ. While our time is running out, so I just go directly into this subject. ನಮ್ಮ ಸಮಯವು ಬೇಗನೆ ದಾಟಿ ಹೋಗುತ್ತಾ ಇರೋದರ ನಿಮಿತ್ತವಾಗಿ ನಾನು ಬೇಗನೆ ನಮ್ಮ ವಿಷಯಕ್ಕೆ ನಾನು ಬರುವುದಕ್ಕೆ ನಾನು ಬಯಸ್ತೇನೆ. So we were looking at a subject that is the judgment seat of Christ.
ಯೇಸು ಕ್ರಿಸ್ತನ ನ್ಯಾಯಸ್ಥಾನ ಎಂಬಂತ ವಿಷಯದ ಕುರಿತಾಗಿ ನಾವು ಚರ್ಚೆ ಮಾಡ್ತಾ ಅಧ್ಯಯನ ಮಾಡ್ತಾ ಬರ್ತಾ ಇದ್ದೇವೆ. We could go through different areas of the subject. ಈ ಒಂದು ವಿಷಯದ ಅನೇಕ ಭಾಗಗಳಿಗೆ ನಾವು ಹೋಗುವುದಕ್ಕೆ ನಮಗೆ ಸಹಾಯ ಮಾಡಿದ್ದಾನೆ. So we don't want to look back those things. ಆದ್ರಿಂದ ಮತ್ತೊಮ್ಮೆ ನಾವು ಈಗಾಗಲೇ ಅಧ್ಯಯನ ಮಾಡಿದಂತ ವಿಷಯಗಳಿಗೆ ಪುನರಾವರ್ತಿಸಿ ಹಿಂದಕ್ಕೆ ಹೋಗೋದಕ್ಕೆ ನಾನು ಬಯಸುವುದಿಲ್ಲ. Today I would tell that each believer's works are going to be tested. ಈ ಸಂಜೆ ವೇಳೆ ಮತ್ತೆ ನಾನು ನೆನಪಿಗೆ ತರಬೇಕಾದಂತ ಒಂದು ವಿಷಯ ಅದೇನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬ ವಿಶ್ವಾಸಿಯ ಕೆಲಸಗಳು ಪರೀಕ್ಷಿಸಲ್ಪಡುವಂತದ್ದಾಗಿರುತ್ತದೆ. No matter what rank or position he has in this world in relation to the ministry. ಹೌದು, ಸೇವೆಯ ಸಂಬಂಧವಾಗಿ ಒಬ್ಬ ವ್ಯಕ್ತಿಗೆ ಯಾರೇ ಆಗ್ಲಿ, ಅವರಿಗೆ ಯಾವ ಸ್ಥಾನವಿರಲಿ ಅಥವಾ ಯಾವುದೇ ರೀತಿಯಾದಂತ ಒಂದು ಗೌರವಾನ್ವಿತವಾದಂತ ಒಂದು ಸ್ಥಾನ ಅವರಿಗೆ ಈ ಭೂಲೋಕದಲ್ಲಿ ಸೇವೆಯ ನಿಮಿತ್ತವಾಗಿ ಕೊಡಲ್ಪಟ್ಟದ್ದೇ ಆಗಿರಲಿ, or which office he was holding in this world, maybe apostles or prophets or evangelists or shepherd or pastors or the teachers, whatever. ಹೌದು, ಅದೇ ರೀತಿಯಾಗಿ ಸೇವೆ ಸಂಬಂಧವಾಗಿ ಯಾವ ರೀತಿಯಾದಂತ ಸೇವೆ ಅವರು ಈ ಲೋಕ ಸಂಬಂಧವಾಗಿ ಅವರು ಮಾಡಿದ್ರು ಸರಿ, ಅವರು ಒಂದು ವೇಳೆ ಪ್ರವಾದಿಯಾಗಿದ್ದಿರ್ಬೋದು ಅಥವಾ ಒಬ್ಬ ಬೋಧಕನೇ ಆಗಿರ್ಬೋದು, ಒಬ್ಬ ಸಭಾಪಾಲಕನಾಗಿ, ಒಬ್ಬ ಕುರುಬನಾಗಿ ಅವರು ಸೇವೆ ಮಾಡಿರ್ಬೋದು, ಅಥವಾ ಇನ್ನಿತರೆ ಯಾವುದೇ ರೀತಿಯಾದಂತ ಒಬ್ಬ ಬೋಧಕನಾಗ್ಲಿ, ದೇವರ ಸುವಾರ್ತಿಕನಾಗ್ಲಿ, ಯಾವುದೇ ರೀತಿಯಾದಂತ ಒಂದು ಸ್ಥಾನ ಅಥವಾ ಸೇವೆ ಸಂಬಂಧವಾದಂತ ಒಂದು ಸ್ಥಾನ ಅವರು ಇದ್ದಿರದೇ ಆಗಿರ್ಬೋದು. The Bible clearly says, according to what he has done in the body, each man's work will become manifest. ನಾವು ನೋಡ್ತೇವೆ, ಸತ್ಯವೇದ ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ, ಯಾರೇ ಆಗ್ಲಿ ಆದರೆ ಅವರ ದೇಹ ಸಂಬಂಧವಾಗಿ ಏನು ಮಾಡಿದ್ದಾರೋ ಅದನ್ನ ದೇವರು ಅದನ್ನ ಪರೀಕ್ಷೆ ಮಾಡುವಂತವನಾಗಿರ್ತಾನೆ. Again in Romans, Paul explains that for each of us shall give account of himself to God. Romans 14:12. ರೋಮಪುರದ ಪತ್ರಿಕೆ 14ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೇವೆ, ನಾವು ಪ್ರತಿಯೊಬ್ಬರು ಅವನವನು ಮಾಡಿದಂತ ಕೆಲಸಕ್ಕೆ ಅನುಗುಣವಾಗಿ ದೇವರಿಗೆ ಲೆಕ್ಕವನ್ನು ಒಪ್ಪಿಸಲೇಬೇಕು. Ephraim is the word used there in Greek. ಅಲ್ಲಿ ನಾವು ಗ್ರೀಕ್ ಪದ ಉಪಯೋಗವಾಗಿರುವಂತ ಪದ ನಾವು ನೋಡ್ತೇವೆ, ಎಫ್ರಾಸೇಮ್ ಎಂಬಂತ ಪದ ಪ್ರಯೋಗ ನಾವು ನೋಡ್ತೇವೆ ಅಲ್ಲಿ. Using the agricultural metaphor, Paul further made clear that a man will reap whatever he sows in Galatians 6:7 and 1 Corinthians 3:8. ನಾವು ನೋಡ್ತೇವೆ ಗಲಾತ್ಯ ಪತ್ರಿಕೆ ಮಾತ್ರವಲ್ಲದೆ ಎಫೆಸ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಅಲ್ಲಿ ಒಂದು ವ್ಯವಸಾಯನ ಅಥವಾ ಒಬ್ಬ ಕೃಷಿಕನ ಒಂದು ಹೋಲಿಕೆಯನ್ನ ಅಲ್ಲಿ ಕೊಡುವಂತದನ್ನ ನಾವು ನೋಡ್ತೇವೆ. ಅದಕ್ಕೆ ಅನುಗುಣವಾಗಿ ಅವನು ಮಾಡುವಂತ ಕೆಲಸ ಅಂದ್ರೆ ಅವನ ದೇಹದಲ್ಲಿ ಮಾಡುವಂತ ಕೆಲಸ ಅದು ಏನೇ ಆಗಿರ್ಲಿ ಅದಕ್ಕೆ ಅನುಗುಣವಾಗಿ ಅವನು ಪ್ರತಿಫಲವನ್ನ ಹೊಂದಿಕೊಳ್ಳುತ್ತಾನೆ ಎಂಬುದನ್ನ ಈ ಪೌಲನು ಹೇಳುವುದನ್ನ ನಾವು ನೋಡ್ತೇವೆ. In Galatians chapter 6 verse 7 we read in KJV that ಗಲಾತ್ಯ ಬರೆದ ಪತ್ರಿಕೆ 6ನೇ ಅಧ್ಯಾಯ ಅದರ 7ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, do not be deceived. ಅಲ್ಲಿ ನಾವು ನೋಡ್ತೇವೆ, ಆದ ಕಾರಣ ನೀವು ಮೋಸ ಹೋಗಬೇಡಿರಿ. God is not mocked. ಹೌದು, ದೇವರನ್ನ ನಾವು ದೂಷಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾರೆ. For whatever a man sows that he will also reap. ಹೌದು, ಮನುಷ್ಯನು ಏನನ್ನು ಬಿತ್ತುತ್ತಾನೋ ಅದಕ್ಕೆ ಅನುಗುಣವಾಗಿ ಅವನು ಕೊಯ್ಯಲೇಬೇಕು. So the scripture is very clear. ಅದರಿಂದ ಇಲ್ಲಿ ಸತ್ಯವೇದವು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸುವಂತ ಸಂಗತಿ ಏನಪ್ಪಾ ಅಂತಂದ್ರೆ, in 1 Corinthians 3:8 we already read in the previous sessions. ಇಂದಿನ ಸಂಚಿಕೆಗಳಲ್ಲಿ ನಾವು ಆಗಲೇ ಈ 1ನೇ ಕೊರಿಂಥ್ಯ ಪತ್ರಿಕೆಯಲ್ಲಿ ಬರೆದಂತ ವಾಕ್ಯಗಳನ್ನ ನಾವು ಸುದೀರ್ಘವಾಗಿ ನಾವು ಚರ್ಚೆ ಮಾಡಿದ್ದೇವೆ. And 1 Corinthians 3:8 we read that now he who plants and he who waters are one,
and each one will receive his own reward according to his own labor. ಅಲ್ಲ ನೋಡುತ್ತೇವೆ, ನೆಡುವವನು ನೀರು ಹೊಯ್ಯುವವನು ಒಂದೇ ಆಗಿದ್ದಾರೆ, ಆದರೂ ಪ್ರತಿಯೊಬ್ಬನಿಗೆ ಅವನವನ ಕಷ್ಟಕ್ಕೆ ತಕ್ಕ ಹಾಗೆ ಕೂಲಿಯು ದೊರೆಯುವುದು ಎಂಬುದಾಗಿ ನಾವು ನೋಡುತ್ತೇವೆ. That means God will reward every good work. ಅದರ ಅರ್ಥ ನಾವು ನೋಡ್ತೇವೆ, ದೇವರು ಪ್ರತಿಯೊಬ್ಬನ ಒಳ್ಳೆಯ ಕೆಲಸಕ್ಕ ಅನುಗುಣವಾಗಿ ಅದಕ್ಕೆ ತಕ್ಕ ಪ್ರತಿಫಲವನ್ನ ಕೊಡುವಂತವನಾಗಿರುತ್ತಾನೆ. Again in 2 Corinthians chapter 2 verse 6 to 8. So we rightly bought this I say, he who sows sparingly will also reap sparingly. ಓಕೆ, 2 ಕೊರಿಂಥ ಅದರ 9ನೇ ಅಧ್ಯಾಯ ಅದರ 6ರಿಂದ 8ನೇ ವಚನದವರೆಗೆ ನಾವು ನೋಡುವಾಗ ನಾವು ನೋಡ್ತೇವೆ, ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು. So verse 7 says, so let each one give as he purposes in his heart, not grudgingly or of necessity, of God loves a cheerful giver. ಆದ ಕಾರಣ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು, ಯಾಕಂದ್ರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. And verse 8, and God is able to make all grace abound toward you, that you are always having all sufficiency in all things may have and abundance for every good work. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. So a day is coming on which every good work will be rewarded. ಆದ್ದರಿಂದ ಒಂದು ದಿನ ಬಹಳ ಬೇಗನೆ ಹತ್ತಿರವಾಗಿ ಬರ್ತಾ ಇದೆ. ಆ ದಿನದಲ್ಲಿ ನಾವು ಮಾಡಿದಂತ ಎಲ್ಲ ಒಳ್ಳೆ ಕೆಲಸ ಕಾರ್ಯಗಳು ದೇವರು ಅದಕ್ಕೆ ತಕ್ಕ ಪ್ರತಿಫಲವನ್ನ ಆತನು ನಮಗೆ ಕೊಡುವಂತವನಾಗಿರ್ತಾನೆ. I just want to note one thing very important. ಅದರಿಂದ ಈ ಒಂದು ವಿಷಯವನ್ನ ಬಹಳ ಪ್ರಾಮುಖ್ಯವಾಗಿ ನಿಮಗೆ ಮತ್ತೆ ನಾನು ಒತ್ತಿ ಹೇಳುವುದಕ್ಕೆ ನಾನು ಬಯಸ್ತೇನೆ. This is the point, that the doctrine of grace does not lessen our moral obligation. ಹೌದು, ಈ ಒಂದು ಕೃಪೆಯ ಸತ್ಯವೇದ ಬೋಧನೆಯು ಅದು ನಮ್ಮ ನೈತಿಕವಾಗಿ ನಾವು ಮಾಡಬೇಕಾದಂತ ಕೆಲಸಗಳನ್ನ ಅಥವಾ ನೈತಿಕವಾಗಿ ನಾವು ಮಾಡಬೇಕಾದಂತ ಜವಾಬ್ದಾರಿಗಳನ್ನ ಕಡಿಮೆ ಮಾಡಿಬಿಡುವುದಿಲ್ಲ. Our God is sovereign. ನಮ್ಮ ದೇವರು ಸಾರ್ವಭೌಮನಾಗಿದ್ದಾನೆ. But he also gives us the freedom of will. ಅದೇ ಸಮಯದಲ್ಲಿ ನಾವು ಆಯ್ದುಕೊಳ್ಳಬೇಕಾಗಿರುವಂತ ಆಯ್ಕೆಯನ್ನ, ದೇವರ ಚಿತ್ತವನ್ನ ನಮಗೆ ಆಯ್ಕೆ ಮಾಡುವುದಕ್ಕೆ ಆತ ನಮಗೆ ಆಯ್ಕೆಯನ್ನು ಕೊಟ್ಟಿದ್ದಾನೆ. He has given us the option to choose good or evil. ನಾವು ಒಳ್ಳೆಯದನ್ನಾಗಲಿ ಕೆಟ್ಟದನ್ನಾಗಲಿ ಆಯ್ದುಕೊಳ್ಳುವಂತ ಆರಿಸುವಿಕೆಯನ್ನ ದೇವರು ನಮಗೆ ಕೊಟ್ಟಿದ್ದಾನೆ. But certain scholars think that the good is for the believers and the evil is for the unbelievers. ಆದರೆ ಕೆಲವು ಪಂಡಿತರು ಹೀಗೆ ಅಂದುಕೊಳ್ತಾರೆ, ಈ ಒಳ್ಳೆಯದು ಅದು ವಿಶ್ವಾಸಿಗಳಿಗೋಸ್ಕರವಾಗಿದೆ, ಮಾತ್ರವಲ್ಲದೆ ಈ ಕೆಟ್ಟದು ಅವಿಶ್ವಾಸಿಗಳಿಗೋಸ್ಕರವಾಗಿದೆ ಎಂಬುದಾಗಿ ಅಂದುಕೊಳ್ತಾರೆ. This is absolutely a false teaching. ಇದು ಸಂಪೂರ್ಣವಾಗಿ ಒಂದು ದುರುಪದೇಶವಾಗಿದೆ. The Greek word for good is agathos. ಗ್ರೀಕ್ ಭಾಷೆಯಲ್ಲಿ ಒಳ್ಳೆಯದಕ್ಕೆ ಇರುವಂತ ಮೂಲ ಭಾಷೆಯಲ್ಲಿ ಮಾಡಿರುವಂತ ಪದಪ್ರಯೋಗ ಅಗಥೋಸ್ ಎಂಬಂತದಾಗಿದೆ. If we write in English, it is agathos, agathos. That means good. ಅಗಥೋಸ್ ಎಂಬಂತ ಪದ ಅದಕ್ಕೆ ನಾವು ಮೂಲ ಭಾಷೆಯಲ್ಲಿ ನೋಡುವಂತ ಅರ್ಥ ಒಳ್ಳೆಯದು ಎಂಬುದಾಗಿದೆ. It means intrinsically good, inherently good in quality. ಅಂದ್ರೆ ಆ ವಸ್ತುವಿನ ಮೂಲತಃ ಅದರ ಮೂಲದಿಂದಲೇ ಆ ವಸ್ತು ಆ ಒಳ್ಳೆಯದನ್ನ ಅಥವಾ ಒಳ್ಳೆಯ ಗುಣಲಕ್ಷಣವನ್ನ
ಹೊಂದಿದಂತದಾಗಿದೆ ಎಂಬುದನ್ನ ಸೂಚಿಸುವಂತದಾಗಿದೆ. That is what the Greek understood when they heard the word agathos. ಇದನ್ನೇ ಗ್ರೀಕರು ಅಗಥೋಸ್ ಎಂಬಂತ ಅವರ ಮೂಲ ಭಾಷೆಯಲ್ಲಿ ಇದ್ದಂತ ಈ ಪದವನ್ನ ಬಳಸಿದಾಗ ಅವರು ಅರ್ಥ ಮಾಡಿಕೊಂಡದ್ದು. Only God is ultimately good. ದೇವರು ಮಾತ್ರ ಎಲ್ಲದಕ್ಕಿಂತಲೂ ಉತ್ತಮನಾಗಿದ್ದಾನೆ. It is very clearly spoken in Luke 18 verse 19. ಬಹಳ ಸ್ಪಷ್ಟವಾಗಿ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ಇದನ್ನು ಓದ್ತೇವೆ. That means unless God empowered or initiated, no human can ever do any good deeds. ಆದ ಕಾರಣ ಇದರಿಂದ ನಾವು ಅರ್ಥ ಮಾಡಿಕೊಳ್ಳುವಂತದ್ದು ಏನಂತಂದ್ರೆ, ದೇವರು ಒಬ್ಬ ವ್ಯಕ್ತಿಯಲ್ಲಿ ಈ ಒಂದು ಒಳ್ಳೆಯ ಕಾರ್ಯವನ್ನು ಪ್ರಾರಂಭ ಮಾಡದೆ ಹೋದರೆ ಯಾವ ಮನುಷ್ಯನಿಗೂ ಒಳ್ಳೆಯ ಕೆಲಸಗಳನ್ನ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. Because God alone is the source of every good things. ಯಾಕಂದ್ರೆ ಎಲ್ಲಾ ಒಳ್ಳೆಯ ಕೆಲಸಗಳ ಮೂಲದಾತನು ಅಥವಾ ಮೂಲ ಕರ್ತನು ಅದು ದೇವರೇ ಆಗಿದ್ದಾನೆ. For no evil can come out from God. ಆದ ಕಾರಣ ದೇವರಿಂದ ಯಾವುದೇ ರೀತಿಯಲ್ಲಿ ಕೆಟ್ಟ ಕಾರ್ಯಗಳು ಹೊರಬರುವುದಕ್ಕೆ ಸಾಧ್ಯವಿಲ್ಲ. Absolute good is God alone. ಆದ್ರಿಂದ ಎಲ್ಲ ಒಳ್ಳೆಯ ಕೆಲಸ ಕಾರ್ಯಗಳು ಅದಕ್ಕೆ ಮೂಲಕರ್ತನು ದೇವರೊಬ್ಬನೇ ಆಗಿದ್ದಾನೆ. So and then when God empowered us, then only we can do any good things. ಆದ್ದರಿಂದ ದೇವರು ನಮ್ಮನ್ನು ಒಳ್ಳೆಯ ಕೆಲಸಗಳನ್ನ ಮಾಡುವುದಕ್ಕೆ ನಮ್ಮನ್ನು ಪ್ರೇರೇಪಿಸಿದರೆ ಮಾತ್ರ, ಅಥವಾ ನಮಗೆ ಆ ಒಂದು ಅನುಗ್ರಹವನ್ನು ನೀಡಿದರೆ ಮಾತ್ರ ನಾವು ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೆ ಸಾಧ್ಯ. When we do such good things, then only God can be glorified. ಈ ರೀತಿಯಾಗಿ ನಾವು ಒಳ್ಳೆ ಕೆಲಸಗಳನ್ನ ಮಾಡುವಾಗ ಮಾತ್ರ ದೇವರು ನಮ್ಮ ಮೂಲಕವಾಗಿ ಆತನ ಮಹಿಮೆ ಹೊಂದುವಂತವನಾಗಿದ್ದಾನೆ. That's what we read in Matthew 5:16. ಇದನ್ನೇ ನಾವು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಓದ್ತೇವೆ. In order to give fruit, one has to abide in him, that we read in John 15 verse 5. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತೇವೆ, ಒಬ್ಬ ವ್ಯಕ್ತಿ ಒಳ್ಳೆಯ ಫಲಗಳನ್ನ ಅವನು ನೀಡಬೇಕಾದರೆ ಅವನು ದೇವರಲ್ಲಿ ನೆಲೆಗೊಂಡವನಾಗಿರಬೇಕು. We know there are gifts of the Spirit and also fruit of the Spirit. ನಮ್ಗೆ ಗೊತ್ತಿದೆ, ದೇವರ ಆತ್ಮನ ಮೂಲಕವಾಗಿ ಉಂಟಾಗುವಂತ ಫಲಗಳು ಉಂಟು, ಅದೇ ರೀತಿಯಾಗಿ ದೇವರ ಆತ್ಮನ ವರಗಳು ಸಹ ಉಂಟು. When we look into the fruit of the Spirit, the Paul writes in Galatians 5:22-23. ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ಪೌಲನು ಈ ಒಂದು ಆತ್ಮನಿಂದ ಉಂಟಾಗುವಂತ ಫಲದ ಕುರಿತಾಗಿ ಅಲ್ಲಿ ಸ್ಪಷ್ಟವಾಗಿ ಬರೆಯುವುದನ್ನು ನಾವು ನೋಡ್ತೇವೆ. We need to look into the sentence of verse diligently. ಇಲ್ಲಿ ನಾವು ಬಹಳ ಕುಲಂಕುಷವಾಗಿ ಇಲ್ಲಿ ಬಳಸಿರುವಂತ ಈ ವಾಕ್ಯದಲ್ಲಿ, ಈ ವಚನದಲ್ಲಿ ಬಳಸಿರುವಂತ ಪದ ಪ್ರಯೋಗಗಳನ್ನ ನಾವು ಗಮನಿಸಬೇಕು. It clearly says the fruit of the Spirit, not fruits. It is singular. ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುವಂತದ್ದು ಆತ್ಮನ ಫಲ ಎಂಬುದಾಗಿ, ಫಲಗಳು ಅಲ್ಲ, ಬದಲಾಗಿ ಫಲ ಎಂಬುದಾಗಿ. In Greek it is ho karpos nimato. ಗ್ರೀಕ್ ಭಾಷೆಯಲ್ಲಿ ನಾವು ನೋಡ್ತೇವೆ ಹೋ ಕಾರ್ಪೋಸ್ ನಿಮಾಟೋ ಎಂಬಂತ ಶಬ್ದವನ್ನ ಈ ಒಂದು ಫಲಕ್ಕೆ ಬಳಸಲಾಗಿದೆ. Karpos means fruit. Karpoi means fruits, plural. ಕಾರ್ಪೋ ಎಂಬುದಾಗಿ ಹೇಳುವಾಗ ಏಕವಚನ ಫಲ ಎಂಬುದಾಗಿ, ಕಾರ್ಪೋಸ್ ಎಂಬುದಾಗಿ ಹೇಳುವಾಗ ಬಹುವಚನ ಫಲಗಳು. And proceeds that the fruit of Spirit is love, starting with. ಹೀಗೆ ನಾವು ನೋಡ್ತೇವೆ ಈ ಒಂದು ಆತ್ಮನ ಫಲ ಪ್ರೀತಿಯಿಂದ ಪ್ರಾರಂಭವಾಗುವಂತದಾಗಿದೆ. That means there are not many fruits for Spirit. There is only one single fruit, that is love. Here the love is agape. That's love of God. ಆದ ಕಾರಣ ಈ ಒಂದು ಆತ್ಮನ ಅನೇಕ ಫಲಗಳು ಇಲ್ಲ ನಮಗೆ, ಬದಲಾಗಿ ಆತ್ಮನ ಫಲ ಒಂದೇ, ಅದು ಪ್ರೀತಿ ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿಗೆ ಮೂಲ ಪದ ಅಗಾಪೆ ಎಂಬುದಾಗಿ. Agape means this unconditional and sacrificial love.
ಈ ಒಂದು ಪ್ರೀತಿಯನ್ನ ನಾವು ನೋಡುವಾಗ ಇದು ಯಾವುದೇ ಷರತ್ತಿಗೆ ಒಳಪಡದಂತ ಒಂದು ನಿಷ್ಪಕ್ಷಪಾತವಾದಂತ ಒಂದು ಪ್ರೀತಿಯಾಗಿದೆ. So the real single fruit of Spirit is love of God. And anybody has love of God, all the other 8 attributes will accompany. ಆದ ಕಾರಣ ಇಲ್ಲಿ ನಾವು ನೋಡ್ತೇವೆ ಈ ಒಂದು ಫಲ ಅಂದ್ರೆ ಪ್ರೀತಿ, ದೇವರ ಪ್ರೀತಿ, ಅಗಾಪೆ ಎಂಬಂತ ಈ ಒಂದು ಫಲ ನಮ್ಮಲ್ಲಿ ಇರುವುದಾದರೆ ಅದರ ಜೊತೆಯಾಗಿ ಅದಕ್ಕೆ ಅನುಗುಣವಾಗಿರುವಂತ ಇನ್ನು 8 ಗುಣಲಕ್ಷಣಗಳು ಅದರ ಈ ಜೊತೆಯಾಗಿ ನಾವು ಕಾಣುವಂತದ್ದಾಗಿದೆ. In the particular word, there are 9 attributes of fruit is described or detailed. ಆ ಒಂದು ವಚನದಲ್ಲಿ ನಾವು ನೋಡ್ತೇವೆ 9 ಫಲದ ಕುರಿತಾಗಿ ಅಲ್ಲಿ ವಿವರಿಸಲಾಗಿದೆ ಆ ವಾಕ್ಯ ಭಾಗದಲ್ಲಿ. But remember the word used to singular, that is fruit. ಆದ್ರೆ ನೆನಪಿಟ್ಕೊಳ್ಳಿ ಈ ಫಲವನ್ನ ಇಲ್ಲಿ ನಾವು ನೋಡ್ತೇವೆ ಏಕವಚನ ಫಲ ಎಂಬುದಾಗಿ ಅದನ್ನ ಉದ್ದೇಶಿಸುವುದಕ್ಕೆ ಬಳಸಲಾಗಿದೆ. And if the fruit is not there in a person, that the gifts have no value. ಅದರಿಂದ ಒಬ್ಬ ವ್ಯಕ್ತಿಯಲ್ಲಿ ಈ ಒಂದು ಫಲ, ಆತ್ಮನ ಫಲ ಕಾಣದೆ ಹೋದರೆ ಆ ವ್ಯಕ್ತಿಯಲ್ಲಿ ನಾವು ಆತ್ಮನ ವರಗಳನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ. We sometimes overemphasize gifts over fruit. ನಾವು ಅನೇಕ ಬಾರಿ ಆತ್ಮನ ವರವನ್ನ ಆತ್ಮನ ಫಲಕ್ಕಿಂತಲೂ ಹೆಚ್ಚಾಗಿ ಅದರ ಕುರಿತಾಗಿ ನಾವು ಪ್ರಾಮುಖ್ಯತೆಯನ್ನ ಅಥವಾ ಪ್ರಶಂಸೆಯನ್ನ ನಾವು ಕೊಡುವಂತವರಾಗಿದ್ದೇವೆ. Right now, this is not our subject. It came to me, that's why I just told. That's all. ಈಗ ಈ ಒಂದು ವಿಷಯವನ್ನ ಸುದೀರ್ಘವಾಗಿ ನಾವು ಚರ್ಚೆ ಮಾಡುವಂತ ಸಮಯವಲ್ಲ, ಆದರೆ ಈ ಒಂದು ವಿಚಾರದಲ್ಲಿ ನಾವು ಅಧ್ಯಯನ ಮಾಡುವಾಗ ಹಾದು ಹೋಗುತ್ತಾ ಇರುವಂತ ಒಂದು ವಿಚಾರಧಾರೆಯಾಗಿದೆ. Not to give fruit, the branch or the person or the believer has to abide in him. ಆದ ಕಾರಣ ಈ ಒಂದು ಫಲವನ್ನ ಒಬ್ಬ ವಿಶ್ವಾಸಿ ಕೊಡಬೇಕಾದರೆ ಆತನು ದೇವರಲ್ಲಿ ನೆಲೆಗೊಂಡವನಾಗಿರ್ಬೇಕು. If you can be in the vine as a branch without fruit. ನೀವು ದ್ರಾಕ್ಷ ಬಳ್ಳಿಯಲ್ಲಿ ಒಂದು ಕೊಂಬೆಯಾಗಿ ನೀವು ಜೀವಿಸಬಹುದು, ಫಲವನ್ನ ಕೊಡಬೇಕಂತಿಲ್ಲ, ಫಲವನ್ನ ಕೊಡದೆಯೂ ಸಹ ನೀವೊಂದು ಬಳ್ಳಿಯಾಗಿ ಜೀವಿಸಬಹುದು. You can boast that I am a branch. ಹೌದು, ನೀವು ಹೆಚ್ಚಳ ಪಟ್ಟುಕೊಳ್ಳಬಹುದು, ನೀವು ಈ ಒಂದು ದ್ರಾಕ್ಷ ಬಳ್ಳಿಯಲ್ಲಿ ನಾನೊಂದು ಕೊಂಬೆಯಾಗಿದ್ದೇನೆ ಅಂತ ಹೇಳಿ ಹೆಮ್ಮೆ ಪಟ್ಟುಕೊಳ್ಳಬಹುದು. But that boasting won't last for days or hours maybe. ಆದ್ರೆ ನೀವು ಆ ರೀತಿಯಾಗಿ ಹೆಮ್ಮೆ ಪಟ್ಟುಕೊಳ್ಳುವಂಥದ್ದು ಅಥವಾ ಗರ್ವ ಪಟ್ಟುಕೊಳ್ಳುವಂಥದ್ದು ಬಹಳ ದಿನಗಳವರೆಗೆ ಅದು ಉಳಿಲಿಕ್ಕಿಲ್ಲ. ಬಹುಶಃ 1 ದಿನ 2 ದಿನ ಅಥವಾ ಕೆಲವು ತಾಸುಗಳಿಗೆ ಮಾತ್ರ ಅದು ಕಂಡು ಬರಬಹುದು. And the gardener says, the Lord, let this tree be there for some time more. ಹೌದು, ಆ ತೋಟಗಾರ ಹೇಳ್ತಾನೆ ಯಜಮಾನನಿಗೆ, ಮಾಲೀಕರೇ, ಈ ಒಂದು ಬಳ್ಳಿಯು, ಈ ಒಂದು ದ್ರಾಕ್ಷ ಬಳ್ಳಿಯು ಇನ್ನೂ ಸ್ವಲ್ಪ ದಿನಕ್ಕೆ ಇರಲಿ. Let me manure 1 year more. ನಾನು ಇನ್ನೂ 1 ವರ್ಷ ಅದಕ್ಕೆ ಗೊಬ್ಬರ ಹಾಕಿ ಅದನ್ನ ಆರೈಕೆ ಮಾಡಿ ಅದು ಮತ್ತೆ ಫಲ ಕೊಡ್ತಾ ಇಲ್ವೋ ಎಂಬುದಾಗಿ ನಾವು ನೋಡೋಣ. Let me clean the surroundings and water. Let me see whether it will give any fruit or not. ಅದರಲ್ಲಿರುವಂತ ಎಲ್ಲ ಕಳೆಗಳನ್ನ ತೆಗೆದು ಹಾಕಿ ಮಾತ್ರವಲ್ಲದೆ ಅದರ ಸುತ್ತಲೂ ಗೊಬ್ಬರವನ್ನ ಹಾಕಿ ಅದಕ್ಕೆ ಶುಚಿಯನ್ನ ಮಾಡಿ ಅದನ್ನ ಮತ್ತೆ ಅದು ಫಲ ಕೊಡುವಂತೆ ನಾವು ಅದಕ್ಕೋಸ್ಕರವಾಗಿ ಬೇಕಾದ ಸೌಕರ್ಯಗಳನ್ನು ಮಾಡಿಕೊಡೋಣ ಎಂಬುದಾಗಿ ಹೇಳ್ಬೋದು. Tonight I say, dear servants of God, we need to look into our lives. ಈ ಸಂಜೆ ವೇಳೆಯಲ್ಲಿ ಪ್ರಿಯ ದೇವ ಸೇವಕರೇ, ನಾನು ಹೇಳುವಂತ ವಿಚಾರ, ನಾವು ನಮ್ಮ ಜೀವಿತದ ಕುರಿತಾಗಿ ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು. Sometimes we may say proudly that I am a servant of God, something like that. But is there any fruit in our life? ಹೌದು, ನಾವು ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬಹುದು, ನಾವು ಇಂತಿಂತ ಸೇವಕರು ಅಥವಾ ಇಂತಿಂತ ಸ್ಥಾನದಲ್ಲಿ ನಾವು ಸೇವೆ ಮಾಡ್ತಾ ಇದ್ರೆ. ಆದ್ರೆ ನಾವು ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಹೌದು, ಹಾಗಾದರೆ ನನ್ನಲ್ಲಿ ದೇವರ ಫಲ ಇದೆಯಾ, ಕಂಡು ಬರುತ್ತದಾ ಎಂಬುದನ್ನ ನಾವು ಒಮ್ಮೆ ಆಲೋಚನೆ ಮಾಡಬೇಕು. Our Lord is long suffering God. ನಮ್ಮ ದೇವರು ದೀರ್ಘ ಶಾಂತನಾದಂತ ದೇವರಾಗಿದ್ದಾನೆ. But that does not mean there is no limit for that. There has some limits. ಆದ್ರೆ ಅದಕ್ಕೆ ಅರ್ಥ ಅಲ್ಲ, ನಾವು ಅರ್ಥ ಮಾಡಿಕೊಳ್ಳಬಾರದು ದೇವರಿಗೆ ಯಾವ ಪರಿಮಿತಿ ಇಲ್ಲ ಅಂತ. ಯಾಕಂದ್ರೆ ಆತನಿಗೆ ಕೆಲವೊಂದು
ಮಿತಿಗಳು ಉಂಟು. And in John 15 we read that if there is no fruit in the branch, he will just cut off the branch and put in the fire. ಯಾಕಂದ್ರೆ ನಾವು ನೋಡ್ತೇವೆ ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಒಂದು ವೇಳೆ ಆ ಒಂದು ಕೊಂಬೆ ಅದು ಫಲವನ್ನ ಕೊಡದೆ ಹೋದರೆ ತೋಟಗಾರನು ಆ ಒಂದು ಫಲವನ್ನ ಮುರಿದು ಹಾಕಿ ಕಡಿದು ಹಾಕಿ ಅದನ್ನ ಬೆಂಕಿಯಲ್ಲಿ ಹಾಕುವಂತವನಾಗಿರ್ತಾನೆ. When we are a branch, we have a responsibility. ನಾವು ದ್ರಾಕ್ಷ ಬಳ್ಳಿಯಲ್ಲಿ ಒಂದು ಕೊಂಬೆಯಾಗಿರುವಾಗ ನಮಗೆ ಒಂದು ಜವಾಬ್ದಾರಿಯು ಕೊಡಲ್ಪಟ್ಟದಾಗಿದೆ. This fruit is a phenomenon of natural growth. ಈ ಫಲದಾಯಕವಾದಂತ ಒಂದು ಅಂಶ ಏನಿದೆ ಅದು ನೈಸರ್ಗಿಕವಾಗಿ ಬರುವಂತ ಒಂದು ಗುಣಲಕ್ಷಣವಾಗಿದೆ. It takes time. ಆ ಒಂದು ಫಲವತ್ತಾಗಿ ಅದು ಫಲವನ್ನು ಕೊಡುವುದಕ್ಕೆ ಬಹಳಷ್ಟು ಸಮಯವು ಬೇಕಾಗಿದೆ. If you put any plant, you won't get the fruit the next day. ನೀವು ಒಂದು ಗಿಡವನ್ನ ಹಾಕಿದ್ರೆ ಮಾರನೇ ದಿನವೇ ಆ ಗಿಡ ನಿಮಗೆ ಫಲ ಕೊಡುವುದಿಲ್ಲ. But the very moment you repent and you make it a spiritual gift. ನೀವು ಆ ಒಂದು ವಿಷಯವನ್ನ ನೀವು ಮಾನಸಾಂತರ ಪಟ್ಟು ನೀವು ಪಶ್ಚಾತ್ತಾಪ ಪಡುವುದಾದ್ರೆ ಅದನ್ನ ನೀವು ಒಂದು ಬರವಾಗಿ ಅದನ್ನ ಬದಲಾಯಿಸಿ ಬಿಡ್ತೀರಿ. There are many gifts in, that you read in Corinthians letter, that is gift of prophecy, gift of speaking, interpretation, and design, all those gifts. You make it the very day or you repent. You make it. ಕೊರಿಂಥ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಅನೇಕ ವರಗಳು ನಾವು ನೋಡ್ತೇವೆ. ಆ ಪ್ರವಾದನೆ ವರಗಳಾಗಿರ್ಬೋದು ಅಥವಾ ಬೋಧನೆ ಮಾಡುವಂತ ವರಗಳಾಗಿರ್ಬೋದು, ಈ ರೀತಿಯಾಗಿ ಅನೇಕ ವರಗಳನ್ನು ನಾವು ಕೊರಿಂಥ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. But no fruit will come in your life in a day. For sure. ಆದ ಕಾರಣ ಆ ವರಗಳೆಲ್ಲ ನೀವು ಪಶ್ಚಾತ್ತಾಪ ಪಡುವಾಗ ನಿಮಗೆ ಸಿಗ್ತದೆ, ಆದರೆ ಫಲ ಕೊಡುವಂಥದ್ದು ಅದು ಒಂದೇ ದಿನದಲ್ಲಿ ನಿಮಗೆ ಫಲ ಬರುವುದಿಲ್ಲ. It takes time. ಅದಕ್ಕೆ ಬಹಳ ಸಮಯ ಬೇಕಾಗ್ತದೆ. It is the evidence of your spirit-filled life. ಈ ಫಲ ಎನ್ನುವಂಥದ್ದು ನೀವು ಆತ್ಮ ಭರಿತವಾದಂತ ಒಂದು ಜೀವನವನ್ನ ಜೀವಿಸ್ತಾ ಇದ್ದೀರಿ ಎಂಬುದಕ್ಕೆ ಗುರುತಾಗಿದೆ. It is not a one-day event. ಇದು ಒಂದು ದಿನದ ಒಂದು ಘಟನೆ ಅಲ್ಲ. It's a lifelong process. ಇದು ಜೀವನ ಪರ್ಯಂತ ನಡೆಯುವಂತ ಒಂದು ಕಾರ್ಯಕ್ರಮವಾಗಿದೆ. You have to grow it by your own way. That is from the gift of God, not the gift of God, by the grace of God. You have to get this fruit in your life. ದೇವರ ಕೃಪೆಯ ಮೂಲಕವಾಗಿ ಈ ಫಲದಾಯಕವಾದಂತ ಫಲಭರಿತವಾದಂತ ಒಂದು ಜೀವನವನ್ನ ನೀವು ನಿಮ್ಮಷ್ಟಕ್ಕೆ ನೀವು ಅದಕ್ಕೆ ಆ ಒಂದು ತಯಾರಿಯ ಆ ಒಂದು ಏನಿದೆ ಕಾರ್ಯಕ್ರಮ ಏನಿದೆ ಅದರಲ್ಲಿ ನಿಮ್ಮಲ್ಲೇ ನೀವು ತೊಡಗಿಸಿಕೊಳ್ಳಬೇಕಾಗಿದೆ. Nobody gets the fruit of spirit instantaneously. ಆದ ಕಾರಣ ಈ ಒಂದು ಆತ್ಮನ ಫಲವನ್ನ ತಕ್ಷಣ ಅದೇ ಘಳಿಗೆ ಅದೇ ನಿಮಿಷದಲ್ಲಿ ಯಾರಿಂದಲೂ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. Nobody gets fruit of spirit by laying hand upon. ಯಾರು ನಿಮ್ಮ ಮೇಲೆ ಕೈಗಳನ್ನ ಇಟ್ಟು ಪ್ರಾರ್ಥಿಸುವುದರ ಮೂಲಕವಾಗಿ ನಿಮಗೆ ಈ ಒಂದು ಆತ್ಮನ ಫಲ ತಕ್ಷಣವೇ ಲಭಿಸುವುದಿಲ್ಲ. You won't get it by fasting and prayer. ನೀವು ಉಪವಾಸದಿಂದಲೂ ಪ್ರಾರ್ಥನೆಯಿಂದಲೂ ತೊಡಗಿಸಿಕೊಳ್ಳುವುದರಿಂದ ಈ ಒಂದು ಫಲ ನಿಮಗೆ ಸಿಗುವುದಿಲ್ಲ. I know somebody says, the Lord, Pastor, please pray for my son. His going is not very good. Yes, that habit, this habit. ಕೆಲವೊಮ್ಮೆ ನಾನು ಕೇಳಿದ್ದೇನೆ, ಪಾಸ್ಟರ್ಗಳ ಬಳಿ ಸೇವಕರುಗಳ ಬಗ್ಗೆ ಬಂದು ತಂದೆ ತಾಯಿಗಳು ಹೇಳುವುದುಂಟು, ದೇವ ಪ್ರಿಯ ಪಾಸ್ಟರ್ ಅವರೇ, ನಮ್ಮ ಮಗನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ, ಅವನ ಜೀವಿತದ ಹಾದಿಯು ಸರಿಯಾಗಿಲ್ಲ, ಅವನು ತಪ್ಪು ದಾರಿ ಹಿಡಿದಿದ್ದಾನೆ ಎಂಬುದಾಗಿ ಪ್ರಾರ್ಥನೆ ಕೋರಿಕೆಗಳನ್ನು ಕೇಳ್ತಾರೆ. I may say that if you praise that such a person around believers and prophets that could come and put a hand upon them, you won't have any change in your life. ನಾನು ಹೇಳ್ತೇನೆ, ಅಂತ ಒಬ್ಬ ಮಗನ ಮೇಲೆ ಈ ಪ್ರವಾದಿಗಳಾಗ್ಲಿ ಸೇವಕರಾಗ್ಲಿ ಪಾಸ್ಟರ್ಗಳಾಗ್ಲಿ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಅವನ ಗುಣಗಳು ಬದಲಾಗುವುದಿಲ್ಲ. Because the fruit of spirit will take time. He has to himself work out for that.
ಯಾಕಂದ್ರೆ ಈ ಆತ್ಮನ ಫಲ ಅದು ಬರ್ಬೇಕಾದ್ರೆ ಆ ವ್ಯಕ್ತಿ ಅದಕ್ಕೋಸ್ಕರವಾಗಿ ಮಾಡಬೇಕಾದ ಕಾರ್ಯಗಳನ್ನ ಅವನು ತಾನೇ ಮಾಡಬೇಕು. ಅದು ಸಮಯ ತೆಗೆದುಕೊಳ್ಳುತ್ತದೆ ಆ ಒಂದು ಫಲ ಅವನಿಂದ ಉಂಟಾಗುವುದಕ್ಕೋಸ್ಕರವಾಗಿ. But if you thirst for a gift and pray for that and fasting and some servant of God may lay a hand upon them, he may get a gift of spirit. ಆದರೆ ಆತ್ಮನ ವರದ ಕುರಿತಾಗಿ ನಾವು ನೋಡುವಾಗ ಒಬ್ಬ ವ್ಯಕ್ತಿಯು ದಾಹವುಳ್ಳವನಾಗಿ ಆತನು ಬಯಸುವುದಾದರೆ ದೇವರ ಸನ್ನಿಧಾನದಲ್ಲಿ ಉಪವಾಸವಿದ್ದು ಪ್ರಾರ್ಥಿಸುವಾಗ ಅಥವಾ ಯಾವುದೇ ಒಬ್ಬ ದೇವ ಸೇವಕರು ಅವನ ತಲೆ ಮೇಲೆ ಇಟ್ಟು ಕೈ ಇಟ್ಟು ಪ್ರಾರ್ಥಿಸುವಾಗ ಅವನ ಗಳಿಗೆಯಲ್ಲಿ ಅದನ್ನೊಂದು If God pleases, he will give you a gift for you. ದೇವರು ನಿಮ್ಮ ಮೇಲೆ ಆತನು ಮೆಚ್ಚುಗೆಯನ್ನ ಇಟ್ಟಿರುವುದೇ ಆದರೆ ಆತನು ನಿಮಗೆ ಆ ಒಂದು ವರವನ್ನ ಕೊಡುವಂತವನಾಗಿದ್ದಾನೆ. It's for the edification of the church. ಇದು ಸಭೆಯ ಒಂದು ಬೆಳವಣಿಗೆಗೋಸ್ಕರವಾಗಿ ಅಥವಾ ಸಭೆಯ ಒಂದು ಪರಿಪೂರ್ಣತೆಯ ಬೆಳವಣಿಗೆಗೋಸ್ಕರವಾಗಿ ದೇವರು ಕೊಡುವಂತವನಾಗಿದ್ದಾನೆ. But I don't know anybody in the history of church that was receiving fruit by laying hands on one day, one moment. ಆದರೆ ಸಭೆಯಲ್ಲಿ ಎಲ್ಲಿಯೂ ಸಹ ನಾನು ಕೇಳಲಿಲ್ಲ ಅಥವಾ ನಾನು ಕಾಣಲಿಲ್ಲ ಒಂದೇ ದಿನದಲ್ಲಿ ದೇವ ಸೇವಕರು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದರ ತಕ್ಷಣವೇ ಈ ದೇವರ ಆತ್ಮನ ಮೂಲಕವಾಗಿ ಉಂಟಾಗುವಂತ ಫಲವನ್ನ ಹೊಂದಿದ ಹಾಗೆ ನಾನು ಕೇಳಲಿಲ್ಲ. And again the fruit will take time to become ripened. ಮತ್ತೆ ನಾವು ಗಮನಿಸಬೇಕು, ಈ ಒಂದು ಫಲವು ಅದು ಹಣ್ಣಾಗುವುದಕ್ಕೋಸ್ಕರ ಇನ್ನೂ ಅನೇಕ ಸಮಯ ತೆಗೆದುಕೊಳ್ಳುತ್ತದೆ. If anybody wants to taste it, enjoy, it should be ripened. ಹೌದು, ಅದು ರುಚಿಕರವಾಗಿ ಅದು ಉತ್ತಮವಾದ ರೀತಿಯ ಗುಣಮಟ್ಟಕ್ಕೆ ಅದು ಹಣ್ಣಾಗಬೇಕಾಗಿ ಅದನ್ನ ಆ ಒಂದು ರುಚಿಯನ್ನು ನಾವು ಸವಿದು ನೋಡಬೇಕಾದ್ರೆ ಅದಕ್ಕೂ ಸಮಯ ತೆಗೆದುಕೊಳ್ಳುತ್ತದೆ. Many fruits in its young stage may not be good to look, maybe green or different colors, and you bite it may sour in taste. ಹೌದು, ಅದು ಇನ್ನು ಹಣ್ಣು ಆಗುತ್ತಾ ಇರುವಂತ ಆ ಒಂದು ಗಳಿಗೆಯಲ್ಲಿ ಅದನ್ನ ನೀವು ತಿನ್ನಲಿಕ್ಕೆ ಹೋದರೆ ಬಹುಶಃ ಅದು ಕಹಿಯಾಗಿರ್ಬೋದು ಅಥವಾ ಹುಳಿಯಾಗಿರ್ಬೋದು, ಅದು ಸರಿಯಾದಂತ ರುಚಿ ಅದು ಕೊಡದೇ ಇರಬಹುದು. That means you have fruit, but it is not to be tasted by many people because it is still sour in that. ಅದರ ಅರ್ಥ ನಿಮ್ಮ ಫಲ ಇನ್ನು ಅದು ಸರಿಯಾಗಿ ಒಂದು ಹಣ್ಣಿನ ಪರಿಪಕ್ವತೆಯನ್ನ ಹೊಂದಿಕೊಳ್ಳಲಿಲ್ಲ. ಅದರಿಂದ ಅನೇಕರು ಇನ್ನೂ ನಿಮ್ಮ ಹಣ್ಣನ್ನ ರುಚಿ ಮಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. No insects attract such a fruit. ಆದ ಕಾರಣ ಪರಿಪೂರ್ಣವಾಗಿರುವಂತ ಈ ಹಣ್ಣನ್ನ ಇನ್ನು ಯಾವ ಒಂದು ಕ್ರಿಮಿ ಕೀಟಗಳಾಗ್ಲಿ ಅದರ ಕಡೆಗೆ ಆಕರ್ಷಿತವಾಗಿರುವುದಿಲ್ಲ. We the intelligent human may take it for some sort of pickle or something like that. ಹೌದು, ನಾವು ಬುದ್ಧಿವಂತ ಜೀವಿಗಳಾದಂತ ಮನುಷ್ಯರು ನಾವು ಅದನ್ನ ಪರೀಕ್ಷೆ ಮಾಡುವುದಕ್ಕಾಗಿ ಒಂದೆರಡು ತುಣುಸುಗಳನ್ನ ನಾವು ತಿನ್ನಬಹುದು. But a natural creature like the flies and insects like that, they won't come and take this unripened fruit. ಆದರೆ ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ಜೇನು ನೊಣಗಳಾಗಲಿ ಅಥವಾ ಇತರ ಕ್ರಿಮಿಕೀಟಗಳಾಗಲಿ ಈ ಒಂದು ಹಣ್ಣನ್ನ ಅದಿನ್ನು ಹಣ್ಣಾಗಿಲ್ಲ, ಅದಿನ್ನು ಕಾಯಾಗಿರುವಂತಹ ಆ ಒಂದು ಪರಿಸ್ಥಿತಿಯಲ್ಲಿ ಅದನ್ನ ಸೇವನೆ ಮಾಡುವುದಕ್ಕೆ ಅದರ ಹತ್ತಿರ ಆಕರ್ಷಿತವಾಗುವುದಿಲ್ಲ. The same like the spiritual fruit in our life. ಇದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಸಹ ಈ ಆತ್ಮನ ಫಲದ ಕುರಿತಾಗಿ ನಾವು ನೋಡ್ತೇವೆ. Fruit should go through process to develop like a ripened fruit. The color changes, taste changes, everything changes. ಇದೇ ರೀತಿಯಾಗಿ ಅನೇಕ ಹಂತಗಳನ್ನ ಈ ಒಂದು ಹಣ್ಣು ಹಾದು ಹೋಗುವ ಹಾಗೆ ಅದರ ಬಣ್ಣ ಕಾಯಾಗಿರುವಾಗ ಬಣ್ಣ ಬೇರೆ ಇರ್ತದೆ, ಹಣ್ಣಾಗುವಾಗ ಅದರ ಬಣ್ಣ ವ್ಯತ್ಯಾಸ ಉಂಟಾಗ್ತದೆ. ಮತ್ತೆ ಅದೇ ರೀತಿಯಾಗಿ ಅದರ ರುಚಿಯಲ್ಲಿಯೂ ಸಹ ಬದಲಾವಣೆಗಳು, ಅದರ ರೂಪದಲ್ಲಿ ಕೆಲವೊಮ್ಮೆ ಬದಲಾವಣೆಗಳು, ಈ ರೀತಿಯಾಗಿ ಅನೇಕ ಬದಲಾವಣೆಯ ಹಂತಗಳನ್ನ ಈ ಹಣ್ಣು ಅದು ಹಾದು ಹೋಗಬೇಕಾಗಿರ್ತದೆ. But I'm sure once it is ripened, people will come and taste it, they will attract it and enjoy your food. ಆದರೆ ಅದು ಪರಿಪೂರ್ಣವಾಗಿ ಹಣ್ಣಾಗುವಾಗ, ಪರಿಪಕ್ವತೆಯಾಗಿ ಆ ಒಂದು ಪರಿಪಕ್ವತೆ ನಾವು ಹೊಂದಿಕೊಳ್ಳುವಾಗ ನಾನು ನಂಬ್ತೇನೆ, ಖಂಡಿತವಾಗ್ಲು ಅನೇಕರು ಆ ಹಣ್ಣನ್ನ ಸೇವನೆ ಮಾಡುವುದಕ್ಕೋಸ್ಕರವಾಗಿ ಅದನ್ನು ತಿನ್ನುವುದಕ್ಕೋಸ್ಕರವಾಗಿ ಆಕರ್ಷಿತರಾಗಿ ಅದರ ಕಡೆಗೆ ಬರುವುದನ್ನು ನಾವು ಕಾಣ್ತೇವೆ. To have fruits in your brain, in you, you need to abide in Christ Himself. ಆದ ಕಾರಣ ನಿಮ್ಮ ಒಂದು
ಕೊಂಬೆಯಲ್ಲಿ ಫಲವನ್ನ ನೀವು ಹೊಂದಿಕೊಳ್ಳಬೇಕಾದರೆ, ಫಲವನ್ನ ನೀವು ಉತ್ಪಾದಿಸಬೇಕಾದರೆ, ನೀವು ಆ ಒಂದು ದ್ರಾಕ್ಷೆ ಬಳ್ಳಿಯ ಒಟ್ಟಿಗೆ ನೆಲೆಗೊಂಡವರಾಗಿರ್ಬೇಕು. And when God sees that you are about to give fruit, He will prune it. ಹೌದು, ದೇವರು ನೀವು ಫಲವನ್ನ ಕೊಡುತ್ತಾ ಇದ್ದೀರಿ ಎಂಬುದನ್ನ ಆತನು ಗುರುತಿಸುವಾಗ ಆತನು ನಿಮ್ಮ ಕೊಂಬೆಯನ್ನ ಅದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಕಸಿ ಮಾಡುವಂತವನಾಗಿರ್ತಾನೆ. ಅದರಲ್ಲಿರುವಂತ ಎಲ್ಲ ಕೆಟ್ಟ ವಿಚಾರಗಳನ್ನ, ಕೆಟ್ಟದಗಳನ್ನ ಅದನ್ನ ತೆಗೆದು ಹಾಕುವಂತವನಾಗಿರ್ತಾನೆ. And when the Lord put hands upon you, your whole life will change. If you have one fruit, you're going to become many fruits. ದೇವರು ನಿಮ್ಮ ಕೊಂಬೆಯಲ್ಲಿ ಆತನು ಕೈಯಾಡಿಸಿದರೆ ಅದು ಬಹಳ ಅನುಗ್ರಹವಾಗಿರ್ತದೆ ನಿಮ್ಮ ಜೀವಿತಕ್ಕೆ. ಯಾಕಂದ್ರೆ ನೀವು ಒಂದು ಹಣ್ಣಲ್ಲ ಕೊಡುವುದು, ನೀವು ಅನೇಕ ಹಣ್ಣುಗಳನ್ನ ನೀವು ಕೊಡುವಂತವರಾಗಿ ನೀವು ಆಶೀರ್ವದಿಸಲ್ಪಟ್ಟು ಬದಲಾಗುತ್ತೀರಿ. This night I just want to ask ourselves, ಈ ರಾತ್ರಿ ವೇಳೆಯಲ್ಲಿ ನಮ್ಮನ್ನೇ ನಾವು ಕೇಳಿಕೊಳ್ಳಬೇಕಾದಂತ ಒಂದು we are serving Lord for 20 years, 30 years, 50 years. ನಾವು ದೇವರನ್ನ ಕಳೆದ 20 ವರ್ಷಗಳಿಂದ 30 ವರ್ಷಗಳಿಂದ ನಾವು ಆತನಿಗೋಸ್ಕರವಾಗಿ ನಾವು ಸೇವೆ ಮಾಡಿರಬಹುದು. How many Christians and non-Christians came to you to enjoy your fruit of life that is in you? ಎಷ್ಟು ಕ್ರೈಸ್ತರು ಮಾತ್ರವಲ್ಲದೆ ಅನ್ಯರು, ದೇವರನ್ನು ನಂಬದೇ ಇರುವಂತವರು, ಆತ್ಮನಿಂದ ಉಂಟಾಗುವಂತ ಈ ಫಲವನ್ನ ರುಚಿ ನೋಡುವುದಕ್ಕೋಸ್ಕರವಾಗಿ, ನಿಮ್ಮಿಂದ ಉಂಟಾದಂತಹ ಫಲವನ್ನ ಸೇವಿಸುವುದಕ್ಕೋಸ್ಕರವಾಗಿ ನಿಮ್ಮ ಮಳೆಗೆ ಬಂದಿದ್ದಾರೆ. We need to look seriously into our life. ನಾವು ನಮ್ಮ ಜೀವಿತಗಳ ಕಡೆಗೆ ಬಹಳ ಗಂಭೀರವಾಗಿ ನಮ್ಮನ್ನೇ ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು. What fruit could I produce during these days? ಈ ಕಳೆದ ದಿನಮಾನಗಳಲ್ಲಿ ಯಾವ ರೀತಿಯಾದಂತ ಫಲವನ್ನ ನಾನು ಕೊಡುವುದಕ್ಕೆ ತಯಾರಾಗಿದ್ದೆ. I am not speaking about spiritual gifts. ನಾನು ಆತ್ಮಿಕ ವರಗಳ ಕುರಿತಾಗಿ ನಾನು ಮಾತಾಡ್ತಾ ಇಲ್ಲ. Because we sometimes overemphasize these spiritual gifts over spiritual fruit. ಯಾಕಂದ್ರೆ ನಾವು ಅನೇಕ ಬಾರಿ ಈ ಆತ್ಮಿಕ ವರಗಳನ್ನ ಆತ್ಮಿಕ ಫಲಕ್ಕಿಂತಲೂ ಹೆಚ್ಚಾಗಿ ನಾವು ಅದಕ್ಕೆ ಪ್ರಾಮುಖ್ಯತೆಯನ್ನ, ಪ್ರಶಂಸತೆಯನ್ನ ನಾವು ಕೊಡುವಂತವರಾಗಿದ್ದೇವೆ. But remember, on that day, many people come with the gift to God, Jesus Christ. ನೆನಪು ಮಾಡಿಕೊಳ್ಳಿ, ಅನೇಕರು ಆ ದಿನದಲ್ಲಿ ಯೇಸು ಸ್ವಾಮಿಗೆ ಉಡುಗೊರೆಯನ್ನ ಕೊಡುವುದಕ್ಕೋಸ್ಕರವಾಗಿ ಬಂದರು. Lord, I healed many people. I cast away, evil spirits. I have prophesied. But Jesus said, I know you not. ಯೇಸು ಸ್ವಾಮಿ ಬಳಿಗೆ ಬಂದವರು ಹೇಳಿದ್ರು, ದೇವರೇ, ನಿನ್ನ ಹೆಸರಿನಲ್ಲಿ ನಾವು ದೆವ್ವಗಳನ್ನ ಓಡಿಸಿದೆ, ನಿನ್ನ ಹೆಸರಿನಲ್ಲಿ ನಾವು ಪ್ರವಾದನೆಗಳನ್ನ ನುಡಿದೇವೆ, ನಿನ್ನ ಹೆಸರಿನಲ್ಲಿ ನಾವು ಸೌಖ್ಯಗಳನ್ನ ನಾವು ಮಾಡಿದ್ದೇವೆ ಎಂಬುದಾಗಿ ಅವರು ಹೇಳ್ತಾರೆ. ಆದರೆ ಯೇಸು ಸ್ವಾಮಿ ಹೇಳುವುದನ್ನು ನಾವು ನೋಡ್ತೇವೆ, ನೀವು ಯಾರು ಎಂಬುದಾಗಿ ನಾನು ಅರಿಯೇನು, ಗುರುತಿಸೇನು ಎಂಬುದಾಗಿ. They did not lie anything. They did that things. That is spiritual. They had spiritual gift. But the point is that spiritual gift can be duplicated. ಅವರು ಯಾರು ಸುಳ್ಳು ಹೇಳಿಲ್ಲ. ಅವರು ಎಲ್ಲರಿಗೂ ಈ ವರಗಳು ಇತ್ತು, ಅವರು ಆ ಒಂದು ವರಗಳನ್ನ ಅವರು ಮಾಡಿದ್ದಾರೆ. ಆದರೆ ನೆನ್ಪಿಟ್ಕೊಳ್ಳಿ, ಈ ವರಗಳನ್ನ ನಕಲಿ ಮಾಡಬಹುದು. That's very important. ಇದು ಬಹಳ ಪ್ರಾಮುಖ್ಯವಾದದ್ದು. Anybody can duplicate spiritual gifts. You can say, tongues, or you can prophesy, miracles, many things you can do. It may not be from God. ಯಾಕಂದ್ರೆ ಅನೇಕರು ಆತ್ಮಿಕ ವರಗಳನ್ನ ನಕಲಿ ಮಾಡಬಹುದು. ನಕಲಿಯಾಗಿ ನೀವು ಪ್ರವಾದನೆಗಳನ್ನ ನೀವು ಹೇಳಬಹುದು, ನಕಲಿಯಾಗಿ ನೀವು ಸೌಖ್ಯ ಮಾಡಬಹುದು, ನೀವು ನಕಲಿಯಾಗಿ ನೀವು ಇನ್ನೇನು ದೇವರ ಕಾರ್ಯಗಳಾಗಲಿ, ಅದನ್ನ ನೀವು ಪ್ರವಾದನೆಗಳಾಗಲಿ ಅದನ್ನು ನುಡಿಯಬಹುದು. ಆದರೆ ದೇವರ ಆತ್ಮನಿಂದ ಉಂಟಾಗುವಂತ ಫಲವನ್ನ ನೀವು ನಕಲಿ ಮಾಡೋದಕ್ಕೆ ಸಾಧ್ಯವಿಲ್ಲ. But you cannot duplicate fruit. That's why Jesus said, a tree can be recognized by its fruit.
ಅದಕ್ಕಾಗಿಯೇ ಯೇಸು ಸ್ವಾಮಿ ಹೇಳ್ತಾನೆ, ಒಂದು ಮರವನ್ನ ನೀವು ಗುರುತಿಸಬೇಕಾದ್ರೆ ಅದರ ಫಲದಿಂದ ನೀವು ಅದು ಒಳ್ಳೆಯ ಮರವ ಕೆಟ್ಟ ಮರವ ಎಂಬುದನ್ನ ನೀವು ಗುರುತಿಸ್ತೀರಿ ಎಂಬುದಾಗಿ. It's very important. Of course, spirit, as gift of spirit is important, and fruit of spirit also important. But you have to balance it. Don't overemphasize on anything over something else. ಆದ ಕಾರಣ ದೇವರ ಆತ್ಮನಿಂದ ಉಂಟಾಗುವಂತ ಫಲವು ಮಾತ್ರವಲ್ಲದೆ ದೇವರ ಆತ್ಮನಿಂದ ಉಂಟಾಗುವಂತ ವರಗಳು, ಇವೆರಡು ಬಹಳ ಪ್ರಾಮುಖ್ಯವಾಗಿದೆ. ಇವೆರಡು ನಾವು ಸಮತೋಲನವಾಗಿ ನಾವು ಅದನ್ನ ಕಾಣಬೇಕೆ ಹೊರತು ನಾವು ಕೇವಲ ವರಗಳಿಗೆ ಮಾತ್ರ ಹೆಚ್ಚು ಪ್ರಾಮುಖ್ಯತೆಯನ್ನ, ಹೆಚ್ಚು ಪ್ರಶಂಸೆಯನ್ನ ನಾವು ಫಲಕ್ಕಿಂತಲೂ ಹೆಚ್ಚಾಗಿ ನಾವು ಕೊಡಬಾರದು. One thing more I want to add is that natural talents are not spiritual gifts. ಇನ್ನೊಂದು ವಿಷಯವನ್ನ ನಾನು ಬಹಳ ಒತ್ತಿ ಹೇಳಬೇಕು ಅಂದ್ರೆ, ಸ್ವಾಭಾವಿಕವಾಗಿ ನಮಗೆ ಕೊಡಲ್ಪಟ್ಟಂತ ತಲಾಂತುಗಳು ಇವು ಯಾವುದೂ ಸಹ ಆತ್ಮಿಕ ವರಗಳಾಗಿ ನಾವು ಪರಿಗಣಿಸಬಾರದು. This is very important. Note that no natural talents are not spiritual gifts. ಬಹಳ 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 ಪ್ರಾಮುಖ್ಯವಾದಂತ ವಿಚಾರ ನಾವು ಗಮನಿಸಬೇಕು. ಮತ್ತೆ ನಾವು ಹೇಳ್ತಾ ಇದ್ದೇವೆ ಅದೇನೆಂದ್ರೆ, ಯಾವುದೇ ರೀತಿಯಾದಂತ ಸ್ವಾಭಾವಿಕವಾದ ನೈಸರ್ಗಿಕವಾದಂತ ತಲಾಂತುಗಳನ್ನ ನಾವು ಆತ್ಮಿಕ ವರಗಳು ಎಂಬುದಾಗಿ ಪರಿಗಣಿಸಬಾರದು. There are many worldly people, good singers, good actors, many things like that. Do you believe it's spiritual gifts? ಯಾಕಂದ್ರೆ ಈ ಲೋಕದಲ್ಲಿ ನಾವು ನೋಡ್ತೇವೆ ಅನೇಕ ವ್ಯಕ್ತಿಗಳು ಒಳ್ಳೆಯ ವರಗಳನ್ನ ಹೊಂದಿದ್ದಾರೆ. ಅಂದ್ರೆ ಹಾಡುವಂತ ವರ ಆಗಿರ್ಬೋದು, ನಟನೆ ಮಾಡುವಂತ ವರ ಆಗಿರ್ಬೋದು, ಇನ್ನಿತರೆ ಯಾವುದೇ ರೀತಿಯಾದಂತ ಒಂದು ತಲಾಂತಗಳನ್ನ ಅವರು ಹೊಂದಿರಬಹುದು. ಆದ್ರೆ ಆ ತಲಾಂತಗಳೆಲ್ಲ ದೇವರ ಆತ್ಮನಿಂದ ಕೊಡಲ್ಪಟ್ಟಂತ ವರ ಎಂಬುದಾಗಿ ನಾವು ಪರಿಗಣಿಸುವುದಕ್ಕೆ ಸಾಧ್ಯವಿಲ್ಲ. We can use natural talents for the glory of God. That is different thing. ಆದ್ರೆ ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ನಮಗೆ ಕೊಡಲ್ಪಟ್ಟಂತ ತಲಾಂತುಗಳನ್ನ ನಾವು ದೇವರ ಮಹಿಮೆಗೋಸ್ಕರವಾಗಿ ನಾವು ಉಪಯೋಗಿಸಬಹುದು, ಅದು ಬೇರೆ ವಿಚಾರ. But don't consider that it is spiritual gifts. ಆದರೆ ಸ್ವಾಭಾವಿಕವಾಗಿ ಕೊಡಲ್ಪಟ್ಟಂತ ತಲಾಂತುಗಳನ್ನ ನಾವು ದೇವರ ಆತ್ಮನಿಂದ ಕೊಡಲ್ಪಟ್ಟಂತ ವರ ಎಂಬುದಾಗಿ ಪರಿಗಣಿಸಬಾರದು. Natural talents are born with. ಸ್ವಾಭಾವಿಕವಾಗಿ ಬರುವಂತ ಈ ತಲಾಂತುಗಳು ನಾವು ಹುಟ್ಟಿದಂದಿನಿಂದಲೇ ನಮಗೆ ದೇವರು ನೈಸರ್ಗಿಕವಾಗಿ ಕೊಟ್ಟಂತ ತಲಾಂತುಗಳಾಗಿವೆ. It is inherent. ಇದು ನಮ್ಮಲ್ಲಿ ಸ್ವಾಭಾವಿಕವಾಗಿ ಉಂಟಾದಂತ ಒಂದು ತಲಾಂತ ಆಗಿರುತ್ತದೆ. It is your making. ಇದು ನೀವು ಯಾವ ರೀತಿಯಾಗಿ ಮಾಡಲ್ಪಟ್ಟಿದ್ದೀರಿ ಅಥವಾ ಸೃಷ್ಟಿಸಲ್ಪಟ್ಟಿದ್ದೀರಿ ಅದಕ್ಕೆ ಅನುಗುಣವಾಗಿ ಇರುವಂತ ಒಂದು ತಲಾಂತ ಆಗಿರುತ್ತದೆ. It is your genetic build-up. ಇದು ನಿಮ್ಮ ಶಾರೀರಿಕವಾಗಿ ಕೊಡಲ್ಪಟ್ಟಂತ ಒಂದು ಗುರುತಾಗಿದೆ. These talents are there the very moment you born into this world. ಈ ಲೋಕದಲ್ಲಿ ನೀವು ಹುಟ್ಟಿದಂದಿನ ಆ ದಿನದಿಂದಲೇ ನಿಮಗೆ ಸ್ವಾಭಾವಿಕವಾಗಿ ಕೊಡಲ್ಪಟ್ಟಂತ ಒಂದು ಗುಣಲಕ್ಷಣವಾಗಿದೆ ಈ ತಲಾಂತ. You need to develop and polish it. That's all. ನೀವು ಅದನ್ನ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಗೊಳಿಸಿ ಅದನ್ನ ಉತ್ತಮವಾದ ರೀತಿಯಲ್ಲಿ ಅದನ್ನ ಪ್ರಸ್ತುತಪಡಿಸಬೇಕಾಗಿರುತ್ತದೆ ಅಷ್ಟೇ. But spiritual gifts are received and is given. That's the difference. ಆದರೆ ಆತ್ಮಿಕ ವರಗಳನ್ನ ನಾವು ಪಡೆದುಕೊಳ್ಳುತ್ತೇವೆ ಮಾತ್ರವಲ್ಲದೆ ಅದು ನಮಗೆ ಕೊಡಲ್ಪಟ್ಟದಾಗಿರುತ್ತದೆ. It is given by God and received by the children of God, not only people. ಆದ್ರಿಂದ ಇದು ದೇವರಿಂದ ಕೊಡಲ್ಪಟ್ಟದಾಗಿದೆ. ದೇವರ ಮಕ್ಕಳು ಇದನ್ನ ಹೊಂದಿಕೊಳ್ಳುವಂತವರಾಗಿರುತ್ತಾರೆ. Spiritual gifts are special ability to do something for the will of God given by the Spirit of God. ಈ ಒಂದು ಆತ್ಮಿಕ ವರಗಳು ನಾವು ನೋಡ್ತೇವೆ, ಇದು ದೇವರ ಆತ್ಮನಿಂದ ಕೊಡಲ್ಪಟ್ಟದಾಗಿದೆ. ದೇವರಿಗೋಸ್ಕರವಾಗಿ ದೇವರ ಚಿತ್ತವನ್ನ ಮಾಡುವುದಕ್ಕೋಸ್ಕರವಾಗಿ ಕೊಟ್ಟಂತವುಗಳಾಗಿವೆ. Spiritual gifts are given always after repentance, not born with.
ಅದರಿಂದ ಈ ಆತ್ಮಿಕ ವರಗಳು ನಾವು ಯಾವಾಗ ಪಶ್ಚಾತ್ತಾಪ ಪಡುತ್ತೇವೋ ಆಗ ಮಾತ್ರ ನಮಗೆ ಕೊಡಲ್ಪಟ್ಟದಾಗಿದೆ. ಆದ್ರಿಂದ ನಾವಿದು ಹುಟ್ಟುವಾಗಲೇ ನಾವಿದನ್ನು ಹೊಂದಿಕೊಳ್ಳುವುದಿಲ್ಲ. I think you understand the difference between fruit of spirit and gift of spirit. ಅದರಿಂದ ದೇವರ ಆತ್ಮನಿಂದ ಉಂಟಾಗುವಂತ ಫಲ ಮಾತ್ರವಲ್ಲದೆ ದೇವರ ಆತ್ಮನಿಂದ ಕೊಡಲ್ಪಡುವಂತ ವರಗಳ ಕುರಿತಾಗಿರುವಂತ ವ್ಯತ್ಯಾಸಗಳನ್ನ ನೀವೀಗಾಗಲೇ ಅರ್ಥಕೊಂಡಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. One day God is going to test our fruit, not gift. ಒಂದು ದಿನ ಬರುತ್ತದೆ, ಆಗ ದೇವರು ನಮ್ಮ ಫಲವನ್ನ ಆತನು ಪರೀಕ್ಷೆ ಮಾಡುತ್ತಾನೆ ಹೊರತು ನಮ್ಮ ವರಗಳನ್ನ ಆತನು ಪರೀಕ್ಷೆ ಮಾಡುವುದಿಲ್ಲ. If the love of God set us to work, the God of love will find us the wages. ಹೌದು, ಈ ದೇವರ ಪ್ರೀತಿಯು ನಮ್ಮನ್ನ ದೇವರ ಕಾರ್ಯಗಳನ್ನು ನಾವು ಮಾಡುವುದಕ್ಕೋಸ್ಕರವಾಗಿ ಪ್ರೇರೇಪಿಸುವುದಾದರೆ ಆತನು ನಮ್ಮನ್ನು ಪ್ರಶಂಸಿಸುವಂತವನಾಗಿದ್ದಾನೆ. Because the God who planted us in his garden. ಯಾಕಂದ್ರೆ ದೇವರು ತಾನೇ ನಮ್ಮನ್ನು ಆತನ ಆ ಒಂದು ಹೂದೋಟದಲ್ಲಿ ನಮ್ಮನ್ನು ನೆಟ್ಟವನಾಗಿದ್ದಾನೆ. Each one is planted with a purpose. ಪ್ರತಿಯೊಬ್ಬರೂ ಸಹ ಒಂದು ಉದ್ದೇಶದೊಂದಿಗೆ ನೆಡಲ್ಪಟ್ಟವರಾಗಿದ್ದೇವೆ. The owner of the garden is going to come one day. ಈ ಒಂದು ಹೂದೋಟದ ಯಜಮಾನನು ಒಂದು ದಿನ ಪ್ರತ್ಯಕ್ಷನಾಗಿ ಬರುತ್ತಾನೆ. And he expects food from us. ಆತನು ನಮ್ಮಿಂದ ಉತ್ತಮವಾದಂತ ಫಲವನ್ನ ಎದುರು ನೋಡುವಂತವನಾಗಿದ್ದಾನೆ. According to our fruit, God is going to give us reward. ನಮ್ಮ ಫಲಕ್ಕನುಸಾರವಾಗಿ ದೇವರು ನಮಗೆ ತಕ್ಕ ಪ್ರತಿಫಲವನ್ನ ಕೊಡುವಂತವನಾಗಿದ್ದಾನೆ. And we'll move on to next session, the rest of the studies. Maybe I think with the next session, we'll complete this lesson, the judgment seat of Christ. ಮುಂದಿನ ಆ ಒಂದು ಸಂಚಿಕೆಯಲ್ಲಿ ನಾವು ಯೇಸು ಕ್ರಿಸ್ತನ ನ್ಯಾಯಸ್ಥಾನ ಎಂಬಂತ ಈ ಒಂದು ಅಧ್ಯಯನವನ್ನ ನಾವು ಮುಕ್ತಾಯಗೊಳಿಸಲಿಕ್ಕಿದ್ದೇವೆ. Father, we thank you for this blessed evening time. ತಂದೆ, ಅನುಗ್ರಹಿಸಲ್ಪಟ್ಟಂತ ಈ ಒಳ್ಳೆಯ ಸಂಜೆ ವೇಳೆಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. We believe that you heard our words. ನಾವು ನಂಬುತ್ತೇವೆ, ನಾವು ಮಾತನಾಡಿದಂತ ಎಲ್ಲ ವಿಚಾರಗಳನ್ನ ನೀನು ಕೇಳ್ತಾ ಇದ್ದೀ ಎಂಬುದಾಗಿ. Help us to understand your word properly. ನಿನ್ನ ವಾಕ್ಯಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. We pray, Holy Spirit, to help us to prepare for your coming. ಪವಿತ್ರಾತ್ಮನೇ, ನಿನ್ನ ಬರೋಣಕ್ಕೋಸ್ಕರವಾಗಿ ನಾವು ತಯಾರಿ ಮಾಡಿ ಸಿದ್ಧರಾಗಿರುವುದಕ್ಕೆ ನಮಗೆ ಸಹಾಯ ಮಾಡು. We commit ourselves in your hands that you may be prune us to have us good fruits again. ಹೌದು ಸ್ವಾಮಿ, ನಿನ್ನ ಕೈಗಳಿಂದ ನಾವು ಒಳ್ಳೆಯ ಫಲಗಳನ್ನ ಕೊಡುವುದಕ್ಕೋಸ್ಕರವಾಗಿ ಸಿದ್ಧತೆಯನ್ನ ಪಡಿಸಿಕೊಳ್ಳುವುದಕ್ಕೆ ನೀನು ನಮ್ಮನ್ನ ಸರಿಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. Help us to live according to your word. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಾವು ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. Thank you for Jason for a good interpretation. ಉತ್ತಮವಾಗಿ ಭಾಷಾಂತರ ಮಾಡಿದಂತ ಜೇಸನ್ ಅವರಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. Thank you for all the listeners. ಎಲ್ಲ ಕೇಳಿದಂತ ಕೇಳುವರಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. Bless them, Lord. ಎಲ್ಲರನ್ನು ಆಶೀರ್ವದಿಸು. And we pray for this ministry abundantly more in this new year. ಈ ಒಂದು ಹೊಸ ವರ್ಷದಲ್ಲಿ ಈ ಒಂದು ಸೇವೆಯನ್ನ ಇನ್ನು ಉತ್ತಮವಾದ ಮಟ್ಟಕ್ಕೆ ನೀನು ಅಭಿವೃದ್ಧಿಗೊಳಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. Pray for every servant. ಪ್ರತಿಯೊಬ್ಬ ನಿನ್ನ ದಾಸರಿಗಾಗಿ ನಾವು ಪ್ರಾರ್ಥಿಸ್ತೇವೆ. All glory and honor belong to you. ಎಲ್ಲ ಘನ ಮಾನ ಮಹಿಮೆ ನಿಮಗೆ ಮಾತ್ರ ಸಲ್ಲತಕ್ಕದಾಗಿರಲಿ. In Jesus' precious name pray. ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದ ನಾಮದಲ್ಲಿ ನಾವು ಪ್ರಾರ್ಥಿಸಿ ಹೊಂದಿದವರಾಗಿದ್ದೇವೆ. Amen. Amen.